ಒಂದು ಕಡೆ ನಟ ದರ್ಶನ್ ವರ್ಸಸ್ ರಮ್ಯಾ ಅನ್ನುವಂತಹ ಪರಿಸ್ಥಿತಿ, ಮತ್ತೊಂದು ಕಡೆ ಪ್ರಥಮ್ ವರ್ಸಸ್ ದರ್ಶನ್ ಅನ್ನುವಂತಹ ಪರಿಸ್ಥಿತಿ. ಅದರ ನಡುವೆ ಅವರ ಜಾಮೀನು ಭವಿಷ್ಯ ಆದೇಶವನ್ನು ಕೂಡ ಕೋರ್ಟ್ ಕಾಯ್ದಿರಿಸಿದೆ. ಈ ನಡುವೆ ಟೆಂಪಲ್ ರನ್ ಅನ್ನು ಮಾಡ್ತಾ ಇರುವಂತಹ ದರ್ಶನ್ ಕಾಮಾಖ್ಯ ದೇವಿಯ ಮುಂದೆ ನಿಂತು ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ದರ್ಶನ್ ಜೊತೆಗಿನ ವಿಜಯಲಕ್ಷ್ಮಿ ಫೋಟೋವನ್ನು ಪೋಸ್ಟ್ ಮಾಡಿರುವಂಥದ್ದು. ಹೆಚ್ಚಿನ ಜನರು ನಿಮ್ಮನ್ನ ಕೆಳಗೆ ತಳ್ಳಲು ಪ್ರಯತ್ನಿಸಿದರೆ ದೇವರು ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಕರೆದೊಯ್ತಾನೆ, ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ನಲ್ಲಿ ವಿಜಯಲಕ್ಷ್ಮಿ ಫೋಟೋವನ್ನು ಶೇರ್ ಮಾಡಿಕೊಂಡು ಅದಕ್ಕೆ ಈ ರೀತಿಯ ಕ್ಯಾಪ್ಷನ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಕ್ಯಾಪ್ಷನ್ ಮೂಲಕ ದರ್ಶನ್ ವಿಚಾರದಲ್ಲಾಗುವಂತಹ ಬೆಳವಣಿಗೆಗಳಿಗೆ ಟಾಂಟ್ ಕೊಡುವಂತಹ ಕೆಲಸ ಆಯ್ತಾ ಅಂಥೇಳಿ, ಜೊತೆಗೆ ಅವರ ಅಭಿಮಾನಿಗಳಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಯಾವಾಗಲೂ ಕೂಡ ವಿಜಯಲಕ್ಷ್ಮಿಯವರು ಸೋಷಿಯಲ್ ಮೀಡಿಯಾದಲ್ಲೇ ಆ್ಯಕ್ಟಿವ್ ಆಗಿರುವಂಥವರು. ಆಗಾಗ ಈ ರೀತಿಯ ಸಂದೇಶಗಳ ಮೂಲಕ ಒಂದು ಮೆಸೇಜನ್ನು ಕೂಡ ಪಾಸ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ದರ್ಶನ್ ಅಭಿಮಾನಿಗಳ ದರ್ಶನ್ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿಯೇ ಅವರು ಕೊಟ್ಟಿರುವಂತಹ ಈ ಕ್ಯಾಪ್ಷನ್ ಇದೆಯಲ್ಲ, ಹೆಚ್ಚಿನ ಜನರು ನಿಮ್ಮನ್ನು ಕೆಳಗೆ ತಳ್ಳಲು ಪ್ರಯತ್ನಿಸಿದರೆ ದೇವರು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ತಾನೆ ಅನ್ನುವಂತಹ ಕ್ಯಾಪ್ಷನ್ನು, ಇದು ಸಹಜವಾಗಿಯೇ ಹಲವು ರೀತಿಯ ಅರ್ಥವನ್ನು ಕೂಡ ಕೊಡ್ತಾ ಇರುವಂಥದ್ದು. ಅಭಿಮಾನಿಗಳಿಗೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ದರ್ಶನನ್ನು ಹೇಟ್ ಮಾಡ್ತಾ ಇರೋರಿಗೂ ಕೂಡ ಒಂದು ಮೆಸೇಜನ್ನು ಪಾಸ್ ಮಾಡಿದಂತಿದೆ. ಅದರ ಜೊತೆಗೆ ಈ ಎಲ್ಲ ಸವಾಲುಗಳನ್ನು ಕೂಡ ಗೆದ್ದು ಬರ್ತೇವೆ ಅನ್ನುವಂತಹ ಒಂದು ಅರ್ಥದ ರೂಪದಲ್ಲಿ ಅವರು ಬರಹವನ್ನು ಬರೆದುಕೊಂಡಿದ್ದಾರೆ.